ಚುರುಮುರಿ ಭಾರಿ ಫೇಮಸ್ಸು. ಅಂಗಡಿಯಲ್ಲಿ ಯಾವ ಥರ ಚುರುಮುರಿ ಮಾಡ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಗೊಜ್ಜು ಯಾವ ಥರ ರೆಡಿ ಮಾಡ್ಕೊತಾರೆ ಅನ್ನೋದನ್ನು. ಇದು ನಮ್ಮ ಅಕ್ಕನೇ ಮಾಡ್ತಾರೆ ಸಂಜೆ ಅಂಗಡಿಯಲ್ಲಿ ಬೋಂಡ ಮತ್ತು ಚುರುಮುರಿ. ಅದು ಗೊಜ್ಜು ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಅರ್ಧ ಕೆ ಜಿಯಷ್ಟು ಹುಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಅರ್ಧ ಕೆ ಜಿಕ್ಕಿಂತ ಸ್ವಲ್ಪ ಕಡಿಮೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. 1/4 ಕೆ ಜಿಯಷ್ಟು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದು 2ರಿಂದ 3 ಸೌಟು ಎಣ್ಣೆ ಹಾಕಿದ್ದಾರೆ. ಆ ಸೌಟಲ್ಲಿ ಎಣ್ಣೆ ಕಾದಾದಮೇಲೆ ಹಸಿಮೆಣ್ಸಿಕಾಯಿನ ಹಾಕ್ಕೊತಾ ಇದ್ದೀವಿ. ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು. ಇದು ಸಂಜೆ ಒಂದು 5:30ಯಿಂದ ಒಂದು 8 ಗಂಟೆವರೆಗೂ ಚುರುಮುರಿ ಮತ್ತು ಬೋಂಡ ಹಾಕ್ತಾರೆ. ಅಂಗಡಿ ಕೂಡ ನಡೆಸ್ತಾರೆ ಅವರು. ಇಲ್ಲಿ ಪಾರ್ಸಲ್ ಕೂಡ ಅಕ್ಕಪಕ್ಕ ಊರವರೆಲ್ಲ ತಗೊಂಡು ಹೋಗ್ತಾರೆ. ಅಲ್ಲೇ ಕುತ್ಕೊಂಡು ತಿನ್ನೋರು ಕೂಡ ಅಲ್ಲಿ ತಿಂತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಸಿಮೆಣ್ಸಿಕಾಯಿ ಫ್ರೈ ಆಗಿದೆ. ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀವಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಡೀಪ್ ಫ್ರೈ ಮಾಡೋಂಗಿಲ್ಲ. ಇದನ್ನು ಸ್ವಲ್ಪ ಒಂದು ಅರ್ಧ ಬೇಯಿಸಬೇಕು, ಒಂದು ಅರ್ಧ ಹಸಿ ಥರ ಇರಬೇಕು. ಇದು ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಫುಲ್ಲು ಮಾಡಿಲ್ಲ, ಶಾರ್ಟಾಗಿ ತೋರಿಸಿದ್ದೀನಿ. ಈರುಳ್ಳಿ ಒಂದು 2ರಿಂದ 3 ನಿಮಿಷ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ವಿ. ಟೊಮೊಟೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ಅರಿಶಿನ ಪುಡಿನ ಸೇರಿಸ್ತಾ ಇದ್ದಾರೆ. ಅರಿಶಿನ ಪುಡಿನ 1ರಿಂದ 1.5 ಟೇಬಲ್ ಸ್ಪೂನು ಹಾಕ್ತಾ ಇದ್ದೀವಿ. ಅರಿಶಿನ ಪುಡಿ ಹಾಕಿ ಮಿಕ್ಸ್ ಆದಮೇಲೆ ಉಪ್ಪು ಕೂಡ ಹಾಕ್ತಾ ಇದ್ದಾರೆ. ನೋಡಿ, ಸಣ್ಣ ಉಪ್ಪನ್ನ ಅವರು ಕೈ ಅಳತೆಯಲ್ಲಿ ಹಾಕ್ತಾ ಇದ್ದಾರೆ. ಯಾರಾದರೂ ಟ್ರೈ ಮಾಡೋರು ಕ್ವಾಂಟಿಟಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನೀವು ಸ್ವಲ್ಪ ಮಾಡ್ಕೊಳೋರು ನೋಡ್ಕೊಂಡು ಸ್ವಲ್ಪ ಮಾಡ್ಕೊಂಡು ಟ್ರೈ ಮಾಡ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು 2ರಿಂದ 3 ನಿಮಿಷ ಫ್ರೈ ಆದರೆ ಸಾಕು. ಹಸಿ ಅನಿಸುತ್ತೆ. ಇದು ಒಂದು 50% ಅಷ್ಟೇ ಹಸಿ ಇರಬೇಕು, ಒಂದು 50% ಅಷ್ಟೇ ಬೆಂದಿರಬೇಕು. ನೋಡಿ, ರೆಡಿ ಆಗೋಯ್ತು ಗೊಜ್ಜು. ಒಂದು 2ರಿಂದ 3 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಕ್ಯಾರೆಟ್ ಒಂದು 2 ತುರ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡು 3 ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇದು 10 ರೂಪಾಯಿದು ಚುರುಮುರಿ ಹಾಕ್ತಾಯಿದ್ದಾರೆ. 4 ಗ್ಲಾಸು ಮಂಡಕ್ಕಿ ಹಾಕ್ಕೊಂಡು 1 ಟೇಬಲ್ ಸ್ಪೂನು ಒಂದು ಸ್ವಲ್ಪ ಗೊಜ್ಜನ್ನು ಹಾಕ್ತಾ ಇದ್ದಾರೆ. ಸ್ವಲ್ಪ ಕಡಲೆ ಪುಡಿ ಅಂದರೆ ಬಿಳ್ಗಡಲೆ ಅಂತೀವಲ್ಲ, ಆ ಪೌಡ್ರನ್ನ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಮಿಕ್ಸ್ಚರ್ ಖಾರ ಅಂತೀವಲ್ಲ ಅದು ಕೂಡ ಹಾಕಿ ಈ ಥರ ಒಂದು ಕೋಲಲ್ಲಿ ತಿರುಗಿಸ್ತಾ ಇದ್ದಾರೆ. ನೋಡಿ, ಈ ಥರ ಚುರುಮುರಿ ರೆಡಿ ಆಗೋದು. ತುಂಬಾ ಸಿಂಪಲ್.